ಸಮಾರಂಭದ ಸಭಾಧ್ಯಕ್ಷರು, ಲೋಕಸಭಾ ಸದಸ್ಯರು, ಮಾಜಿ ಸಚಿವರಾದಂಥ ಶ್ರೀಯುತ ಕೆ ಜಯಪ್ರಕಾಶ್ ಶ್ರೀಧರ್ ಅವರೇ, ಇಲ್ಲಿಯ ಸ್ಥಳೀಯ ಶಾಸಕರಾದಂಥ ಸ್ನೇಹಿತರಾದಂಥ ಶ್ರೀಯುತ ಪ್ರಮೋದ್ ಮಧುರಾಜರವರೇ, ಮಾಜಿ ಸಚಿವರು, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಕೋಟ ಶ್ರೀನಿವಾಸ ಪೂಜಾರ್ರೆ, ಮಾಜಿ ಶಾಸಕರಾದಂಥ ಶ್ರೀಯುತ ರಘುಪತಿ ದತ್ತರವರೇ, ವಿಜಯ ಬ್ಯಾಂಕಿನ ಚೀಫ್ ಮ್ಯಾನೇಜರ್ ಆದಂಥ ಶ್ರೀಮತಿ ಸುಶೀಲಾ ಆರ್ ಪೂಂಜಾರ್ ಅವರೇ, ಇಲ್ಲಿಯ ಪಂಚಾಯತಿನ ಉಪಾಧ್ಯಕ್ಷರಾದಂಥ ಶ್ರೀಯುತ ನಿತ್ಯಾನಂದರವರೇ, ಹಿರಿಯರಾದಂಥ ರಾಮಣ್ಣ ಅಡಿಗರವರೇ, ಡಾಕ್ಟರ್ ರಾಕೇಶ್ ಅಡಿಗರವರೇ, ಡಾಕ್ಟರ್ ಅರ್ಚನಾ ಅಡಿಗರವರೇ, ಇಲ್ಲಿಗೆ ಆಗಮಿಸಿದಂಥ ಎಲ್ಲ ಗೌರವಾನ್ವಿತರೇ, ಪತ್ರಕರ್ತ ಮಾಧ್ಯಮದ ಸ್ನೇಹಿತರೆ, ನೆರೆದಂಥ ನನ್ನ ಸಹೋದರ ಸಹೋದರಿಯರೇ, ನಿನ್ನೆ ತಾನೇ ನಾವೆಲ್ಲ ಯುಗಾದಿ ಹಬ್ಬವನ್ನು ಬಹಳಷ್ಟು ಪಾವಿತ್ರತೆಯಿಂದ ಆಚರಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಯುಗಾದಿಯ ಹಬ್ಬ ಆದ ನಂತರ ಇವತ್ತು ಬೆಳಿಗ್ಗೆ ನನ್ನ ಪ್ರಥಮ ಕಾರ್ಯಕ್ರಮ ಮಣಿಪಾಲದಲ್ಲಿ ಡಾಕ್ಟರ್ಸ್ ಅವರ ಒಂದು ಕ್ರೀಡಾಕೂಟವನ್ನು ಉದ್ಘಾಟಿಸುವಂಥ ಒಂದು ಕಾರ್ಯಕ್ರಮ. ಎರಡನೇ ಕಾರ್ಯಕ್ರಮವಾಗಿ ಬ್ರಹ್ಮಾವರದಲ್ಲಿ ನೂತನ ಮಹೇಶ್ ಹಾಸ್ಪಿಟಲ್ನ ವಿವಿಧ ನೂತನ ಘಟಕಗಳನ್ನು ಉದ್ಘಾಟಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಸುಯೋಗ ನನ್ನ ಪಾಲಿಗೆ ಸಿಕ್ಕಿದೆ. ಬಹಳಷ್ಟು ಬೆಳವಣಿಗೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಬ್ರಹ್ಮಾವರದಲ್ಲಿ ಚತುಷ್ಪಥ ಈ ಒಂದು ರಸ್ತೆ ಆದ ನಂತರ ಬ್ರಹ್ಮಾವರ ಮಾತ್ರ ಅಲ್ಲ, ಇಡೀ ನಮ್ಮ ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ನಾವು ಕಾಣ್ತಾ ಇದ್ದೀವಿ. ಇಂತಹ ಪ್ರಗತಿಯ ಒಂದು ಸಂಕೇತ ಏನಿದೆ, ಮುಂದಕ್ಕೆ ಈ ಒಂದು ಬ್ರಹ್ಮಾವರ ಒಂದು ತಾಲೂಕು ಕೇಂದ್ರ ಸ್ಥಳ ಆಗಬೇಕು, ಒಂದು ಪುರಸಭೆ ಆಗಬೇಕು ಅನ್ನುವಂಥ ಒಂದು ರೀತಿಯ ನಿರೀಕ್ಷೆಗಳಿದ್ದಂಥ ಸಮಯದಲ್ಲಿ ಮಹೇಶ್ ಹಾಸ್ಪಿಟಲ್ನ ಆಡಳಿತ ಮಂಡಳಿಯವರು ಇವತ್ತು ನಮಗೊಂದು ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಡಾಕ್ಟರ್ ರಾಕೇಶ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ರು, ನಾನು ಎಲ್ಲೋ ಯಾವುದೋ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಕೆ ಮಾಡಬಹುದಿತ್ತು, ವಿದೇಶಕ್ಕೆ ಹೋಗಬಹುದಿತ್ತು, ಇವತ್ತು ನನ್ನ ಸೇವೆಯನ್ನು ಅಲ್ಲಿಗೆ ಮುಡಿಪಾಗಿಡಬಹುದಿತ್ತು ಅನ್ನೋ ದೃಷ್ಟಿಯಲ್ಲಿ. ಆದರೆ ಇವತ್ತು ನಮ್ಮ ದೇಶದ ಅವಶ್ಯಕತೆ ಏನು ಅಂತ ಹೇಳಿದ್ರೆ, ನಮ್ಮ ಸೇವೆಗಳನ್ನು ಆದಷ್ಟು ಗ್ರಾಮೀಣ ಪ್ರದೇಶಕ್ಕೆ ಒತ್ತು ಕೊಟ್ಟು ಜನಸಾಮಾನ್ಯರಿಗೆ ಆ ಸೇವೆಗಳನ್ನು ಮುಟ್ಟಿಸುವಂತಹ ರೀತಿಯ ಅನಿವಾರ್ಯತೆ ಇದ್ದಂಥ ಸಮಯದಲ್ಲಿ ಆ ಎಲ್ಲ ಕನಸುಗಳು ಕೂಡ ಇದ್ರೂ ಕೂಡ ತಾವು ಇಲ್ಲಿ ಏನು ಪ್ರಾರಂಭ ಮಾಡಿದ್ದೀರಿ, ಈ ಒಂದು ಆಸ್ಪತ್ರೆ ಹಂತ ಹಂತವಾಗಿ ಬೆಳವಣಿಗೆಯನ್ನು ಕಾಣುವಂಥದ್ದು, ಇದು ಯಾವತ್ತೂ ಕೂಡ ಅವಿಸ್ಮರಣೀಯವಾಗಿ ಸಮಾಜದಲ್ಲಿ ಇವತ್ತು ಉಳಿಯುವಂತ ಒಂದು ಕಾರ್ಯಕ್ರಮವನ್ನ ಅಂತ ಸೇವೆಯನ್ನು ತಾವು ನಡೆಸ್ತಾ ಇದ್ದೀವಿ ಅಂತ ತಪ್ಪಾಗಲಿಕ್ಕಿಲ್ಲ. ಈ ದಿವಸ ನಾವು 19 ಹೊಸ ಬೆಡ್ಡುಗಳ ನವಜಾತ ಶಿಶುವಿನ ತೀವ್ರ ನಿಗಾ ಘಟಕ, 10 ಬೆಡ್ಡುಗಳ ಐಸಿಯು, ಹೊಸ ಆಪರೇಷನ್ ಥಿಯೇಟರ್, ಹೊಸ 7 ಬೆಡ್ಡಿನ ಪೋಸ್ಟ್ ಆಪರೇಟಿವ್ ಐಸಿಯು, ಅದೇ ರೀತಿಯಲ್ಲಿ ಈ ಆಸ್ಪತ್ರೆಯಲ್ಲಿ ಈ ಸಂಸ್ಥೆ ಹುಟ್ಟಿ 48 ವರ್ಷ ಆಯಿತು. ಮಹೇಶ್ ಎಂಟರ್ಪ್ರೈಸಸ್ ಹುಟ್ಟಿ 28 ವರ್ಷ ಆಯಿತು. ಮಹೇಶ್ ಕ್ಲಿನಿಕ್ 15 ವರ್ಷದ ಹಿಂದೆ ಶ್ರೀಯುತ ಜಯಪ್ರಕಾಶ್ ಹೆಗ್ಡೆ ಅವರು ಸಚಿವರು ಆ ಸಂದರ್ಭದಲ್ಲಿ ಅದನ್ನು ಉದ್ಘಾಟಿಸುವಂತಹ ಅವಕಾಶ ಆಗಿತ್ತು. ಇವತ್ತು ಸಾಧಾರಣ 9 ವರ್ಷದ ಹಿಂದೆ
3.5 ಕೋಟಿ ಇನ್ವೆಸ್ಟ್ಮೆಂಟ್ ಆದಂತ 20 ಬೆಡ್ಡಿನಿಂದ ಪ್ರಾರಂಭ ಆದಂತ ಈಗ 4.5 ಕೋಟಿ ಇನ್ವೆಸ್ಟ್ಮೆಂಟ್ ಆಗಿ ಸಾಧಾರಣ ಒಟ್ಟು 8 ಕೋಟಿಯ 100 ಬೆಡ್ಡಿನ ಆಸ್ಪತ್ರೆಗೆ ಏರಿಕೆ ಆಗುವಂತ ಅವಕಾಶ ಆಗಿದೆ. ಸಾಧಾರಣ ಸಿಬ್ಬಂದಿ ವರ್ಗದವರು 110 ಮಂದಿ ಇಲ್ಲಿ ಉದ್ಯೋಗ ಸಿಗುವಂತ ಅವಕಾಶ ಆಗಿದೆ. ಇವತ್ತು ತಜ್ಞ ವೈದ್ಯರುಗಳು ಸಾಧಾರಣ 13 ಜನ ಇಲ್ಲಿ ಸೇವೆ ಸಲ್ಲಿಕೆ ಮಾಡುವಂತಹ ಒಂದು ಕೆಲಸ ಕಾರ್ಯ ಇವತ್ತು ನಡೀತಾ ಇದೆ. ಮಣಿಪಾಲ ಬಹಳಷ್ಟು ಪ್ರಖ್ಯಾತಿಯನ್ನು ಪಡೆದಂತ ಒಂದು ಆಸ್ಪತ್ರೆ. ನಾನು ಇತ್ತೀಚಿನ ದಿವಸ ನಮ್ಮ ಕೇರಳ ರಾಜ್ಯದ ಸ್ಪೀಕರ್ ಅವರು ಕಾರ್ತಿಕೇಯನ್ ರವರು ಅವರ ಚಿಕಿತ್ಸೆ ಕ್ಯಾನ್ಸರ್ ರೋಗದಿಂದ ಬಳಲುವಂತ ಸಮಯದಲ್ಲಿ ಅವರ ಚಿಕಿತ್ಸೆ ಅಮೆರಿಕಕ್ಕೆ ಕೊಂಡೋಗಿ ನಂತರ ಬೆಂಗಳೂರಿಗೆ ಅವರನ್ನು ಕರ್ಕೊಂಡು ಬಂದಿದ್ದು. ಅಂತಹ ಸಮಯದಲ್ಲಿ ಕೇರಳದ ಮುಖ್ಯಮಂತ್ರಿಗಳು ಕೇರಳದ ಆಶ್ರಯದಲ್ಲಿ